ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಲಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನನೇ ಆದಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ನಮ್ಮೂರಲ್ಲಿ ಜಾತ್ರೆ ಇತ್ತಲ್ವ, ಹಂಗಾಗಿ ನಾನು 15 ಡೇಸ್ ಎಲ್ಲ ನಾನು ಊರಿಗೆ ಹೋಗಿದ್ದೆ. ಅಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಆಗಲಿ ಆ್ಯಂಡ್ ಜಾತ್ರೆ ಕ್ರೌಡ್ ಇರೋದ್ರಿಂದ ಯಾವುದೇ ರೀತಿ ನೆಟ್ವರ್ಕ್ ಆಗಲಿ ಮತ್ತು ಟವರ್ ಆಗಲಿ ಬರ್ತಿರಲಿಲ್ಲ. ಹಂಗಾಗಿ ನಾನು ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತಿನಿಂದ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ ನೋಡಿ. ಇವತ್ತು ಶುಕ್ರವಾರದ ವಿಡಿಯೋ ಇದು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಊರಲ್ಲಿ ಇರದೆ ಕಾರಣ ಏನಾಗಿದೆ ನೋಡಿ, 15 ಡೇಸಿಂದ ನಾನು ಯಾವುದೇ ರೀತಿ ಪೂಜೆ ಮಾಡಿರಲಿಲ್ಲ ಅಲ್ವಾ. ನಾನು ಲಾಸ್ಟ್ ಯಾವಾಗ ಊರಿಗೆ ಹೋಗಿದ್ನಲ್ವಾ ಅವತ್ತೇ ಪೂಜೆ ಮಾಡಿ ಹೋಗಿರೋದ್ರಿಂದ ಹೂ ಎಲ್ಲ ಒಣಗಿಬಿಟ್ಟಿದ್ವು ನೋಡಿ. ಕಾಮನ್ ಅಲ್ವಾ, ಊರಿಗೆ ಹೋದಾಗ ಯಾರು ಪೂಜೆ ಮಾಡೋಕ್ಕಾಗಲ್ಲ. ಹಸ್ಬೆಂಡ್ ಕೂಡ ನಮ್ಮದು ಶಾಪ್ ಇರೋದ್ರಿಂದ, ಜಾತ್ರೆ ಕೂಡ ಇರೋದ್ರಿಂದ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ವಿ ಶಾಪಲ್ಲಿ. ಹಾಗಾಗಿ ಯಾರು ಮನೆ ಕಡೆ ಬಂದು ಹೋಗಿರಲಿಲ್ಲ. ಹಂಗಾಗಿ ನಾನು ನಿನ್ನೆ ರಾತ್ರಿ ಬಂದಿರೋದ್ರಿಂದ ಎಲ್ಲನೂ ನೀಟಾಗಿ ತೆಗೆದಿಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ನೋಡಿ. ಮೊದಲು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ನಾನು ಫಸ್ಟ್ ಮಾಡಿರೋದೇ ಪೂಜೆ ನೋಡಿ. ಯಾಕಂದರೆ ಒಂಥರ ಫುಲ್ ಎಲ್ಲ ಹೂವು ಬಾಡು ಹೋಗಿರೋ ಥರ ಆಗ್ಬಿಟ್ಟಿತ್ತಲ್ವ, ನನಗೆ ನೋಡೋಕೆ ಒಂಥರ ಮುಜುಗರ ಆಗ್ದಂಗೆ ಆಗ್ತಾ ಇತ್ತು. ಹಾಗಾಗಿ ಎಲ್ಲನೂ ಪೂಜೆ ಮಾಡ್ಕೊಂಡು ಬಿಡೋಣ ಅಂತೇಳಿ ಫಸ್ಟಿಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ ನೋಡಿ. ಕಾಯಿ ಕೂಡ ತುಂಬಾ ಒಣಗೋಗ್ಬಿಟ್ಟಿತ್ತು. ಆ್ಯಂಡ್ ಅದನ್ನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಗೆ ಇಟ್ಬಿಟ್ಟು ಈಗ ತೆಗೆದಿಟ್ಟಿದ್ದೀನಿ ನೋಡಿ. ಕಳಶ ಕೂಡ ನಾನು ಎಲ್ಲನೂ ಒಂದೊಂದಾಗಿ ನೀಟಾಗಿ ಟಿಶ್ಯೂ ಪೇಪರ್ಲಿಂದ ಒರೆಸಿ ಆಯಿಲ್ ಹಾಕಿ ನೀಟಾಗಿ ತಿಕ್ತಾ ಇದ್ದೀನಿ ನೋಡಿ. ನನಗೆ ಬೇರೆ ಕಡೆ ಎಲ್ಲೂ ಜಾಗ ಪ್ಲೇಸ್ ಈ ಥರ ನಾನು ದೇವ್ರ ಸಾಮಾನು ತೊಳಿಬೇಕಂತ ಯಾವುದೇ ರೀತಿ ಬೇರೆ ಪ್ಲೇಸ್ ಇಲ್ಲ ನನಗೆ. ಹಾಗಾಗಿ ನಾನು ಸಿಂಕಲ್ಲೇ ತೊಳ್ಕೊತೀನಿ. ಬಟ್ ನಾನು ಸಿಂಕ್ ಕೆಳಗಡೆ ಯಾವುದು ದೇವ್ರನ್ನ ಇಟ್ಟಿರಲ್ಲ. ಈ ಥರ ನಾನೇನು ಗ್ಯಾಸ್ ಕಟ್ಟೆ ಮೇಲೆ ಬಾಜನೆ ಇಟ್ಕೊಂಡು ಈ ಥರ ನಾನು ತೊಳಿತಾ ಇರ್ತೀನಿ ನೋಡಿ. ನೋಡ್ತಿರ್ಬೋದು, ಅದು ಏನು ನಾನು ತೋರಿಸ್ತಿದ್ದೀನಲ್ವ ರೂಪ ಆಯಿಲ್ ಅಂತೇಳಿ, ಅದನ್ನು ಸ್ಪ್ರೆಡ್ ಮಾಡಿದರೆ ಬೆಳ್ಳಿ ಕಳಸಗಳು ಕೂಡ ಯಾವುದೇ ರೀತಿ ಕಲೆ ಇರಲಾರ್ದ ನೀಟಾಗಿ ಹೊರಟೋಗ್ಬಿಡುತ್ತೆ ನೋಡಿ. ನಾನೇನು ಬ್ರಷ್ ಯೂಸ್ ಮಾಡ್ತಿದ್ದೀನಲ್ವ, ಸಾರಿ, ಅದು ಕೂಡ ನಾನು ದೇವ್ರ ಸಾಮಾನು ತೊಳೆಯೋಕ್ಕಂತಲೇ ಸಪ್ರೇಟ್ ಇಟ್ಕೊಂಡಿರೋದು. ಅದನ್ನು ನಾನು ಪಾತ್ರೆ ಉಜ್ಜೋಕ್ಕೇನು ಯೂಸ್ ಮಾಡಲ್ಲ. ಯಾಕಂದರೆ ಇದು ನಾನು ದೇವ್ರ ಸಾಮಾನು ಉಜ್ಜೋದು ಕೆಮಿಕಲ್ ಇರೋದ್ರಿಂದ ಪಾತ್ರೆ ಉಜ್ಜಿದ್ರೆ ಮತ್ತೆ ಏನು ಎಫೆಕ್ಟ್ ಆಗಬಾರ್ದು ಅಂದ್ಬಿಟ್ಟು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದನ್ನೊಂದು. ಎಲ್ಲನೂ ಈ ಥರ ಮನೆಗೆ ಬಂದಮೇಲೆ 15 ಡೇಸೇ ಆಗಿಬಿಟ್ಟಿತ್ತಲ್ವ ಪೂಜೆ ಮಾಡಿ. ಹಾಗಾಗಿ ಎಲ್ಲನೂ ನೀಟಾಗಿ ನಿಧಾನಕ್ಕೆ 1-2 ಅವರ್ಸ್ ಎಲ್ಲ ಪೂಜೆ ಮಾಡಿಬಿಟ್ಟೆ ನೋಡಿ. ನಾನು ತುಂಬಾ ನಿಧಾನಕ್ಕಾಗಿ ಸಮಾಧಾನದಿಂದ ಪೂಜೆ ಮಾಡ್ತಾ ಇದ್ದೆ. ಯಾಕಂದರೆ ತುಂಬಾ ಅಂದರೆ ತುಂಬಾ ಎಲ್ಲನೂ ದೇವ್ರ ಸಾಮಾನು ಗಲೀಜಾಗೋಗಿದ್ವು ಅಂತಲೇ ಹೇಳ್ಬೋದು ನೋಡಿ. ಯಾಕಂದರೆ ಇಟ್ಮೇಲೆ ಅದು ಹಾಗೆ ಅಲ್ವಾ ಆಗೋದು. ನಾನು ಬೇರೆ ಶುಕ್ರವಾರ ದಿನ ಪೂಜೆ ಮಾಡಿ ಹಾಗೆ ಏನು ತೆಗೆದಿದ್ದೆ, ಹಾಗೆ ಹೋಗ್ಬಿಟ್ಟಿದ್ದೆ. ಯಾಕಂದರೆ ತೆಗಿಬಾರ್ದು ಅಂತೇಳಿ ಇರೋದ್ರಿಂದ ಹಾಗೆ ಹೋಗ್ಬಿಟ್ಟಿದ್ದೆ. ನೋಡ್ತಿರ್ಬೋದು, ನಾನು ತೋರಿಸ್ತಿದ್ದೀನಿ ಇಲ್ಲಿ. ಅದು ಆಯಿಲ್ ಅಪ್ಲೈ ಮಾಡಿದ ಮೇಲೆ ಯಾವ ಥರ ಆಗುತ್ತೆ ಅಂತೇಳಿ. ತುಂಬ ಅಂದರೆ ತುಂಬಾ ಬೆಳ್ಳಗಾಗುತ್ತೆ. ಲೋಕಲ್ ಮಾರ್ಕೆಟಲ್ಲಿನೂ ಸಿಗುತ್ತೆ, ಮಾಲಲ್ಲಿ ಕೂಡ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನೀವು ಯಾವುದೇ ಕಿರಾಣಿ ಶಾಪಲ್ಲಿ ಕೂಡ ಇದು ಅವೈಲೇಬಲ್ ಇರುತ್ತೆ ನೋಡಿ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಾನು ಇದರಿಂದ ಬೆಳ್ಳಿ ಸಾಮಾನು ಅಷ್ಟೇ ನೋಡಿ, ಬೆಳ್ಳಿ ಸಾಮಾನ ಕ್ಲೀನಾಗಿ ನೀಟಾಗಿ ಇದು ಮಾಡ್ಕೊಂಬಿಡ್ಬೋದು. ಫೈನಲಾಗಿ ಪೂಜೆ ಕೂಡ ಮುಗೀತು ನೋಡಿ. ಸನಿ ಕೂಡ ಬಾಜು ಮನೆ ಅಕ್ಕನ ಜೊತೆ ಹೋಗಿದ್ದವನು. ಹಾಗಾಗಿ ನಾನು ಅವ್ನು ಬರೋಷ್ಟಿಗೆ ಎಲ್ಲ ನೀಟಾಗಿ ಪೂಜೆನ ಮುಗಿಸ್ಕೊಂಡು ಬಿಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ ನಾನು ಮತ್ತೆ ಸಾಯಂಕಾಲನೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸನಿ ಅಳ್ತಾ ಇದ್ದಾನೆ ನೋಡಿ. ಏನಾಯ್ತು? ಏನು ಮಾಡ್ಕೊಂಡೆ? ಕೈಗೆ ಏನಾಯ್ತು? ಆಯ್ ಮಾಡ್ಕೊಂಡ? ಬಾ ಬಾ ಮತ್ತೆ. ಸನಿಗೆ ಸ್ವಲ್ಪ ನೀರು ಚೇಂಜ್ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ, ಅವನಿಗೆ ಸ್ವಲ್ಪ ನೆಗಡಿ, ಕೆಮ್ಮು, ಜ್ವರ ಎಲ್ಲನೂ ಬಂದ್ಬಿಟ್ಟಿತ್ತು. ಆಲ್ರೆಡಿ ನಾನು ಒಂದ್ಸಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಿದ್ದೆ, ಅಂದರೂ ಕೂಡ ಅವನಿಗೆ ಹುಷಾರಾಗಿರಲಿಲ್ಲ. ಇನ್ನೊಂದು ಸಲ ತೋರಿಸ್ಕೊಂಡು ಬಂದುಬಿಡೋಣ, ಸುಮ್ಮನೆ ಯಾಕೆ ಪ್ರಾಬ್ಲಮ್ ಅಂದ್ಬಿಟ್ಟು ಹೊರಟಿದ್ವಿ ನೋಡಿ. ಸನ್ನಿನ ಕರ್ಕೊಂಡು ಕೂಡ ಅವನು ಕಂಡು ಹಿಡ್ಕೊಂಡ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ ಅಂದ್ಬಿಟ್ಟು ಅವ್ನು ತುಂಬಾ ಅಳಕ್ಕೆ ಸ್ಟಾರ್ಟ್ ಮಾಡ್ದ.
ಹಾಗೆ ಈಗ ಏನೋ ಹಾಸ್ಪಿಟ್ಲಿಂದ ತೋರಿಸ್ಕೊಂಡು ಹೊರಗಡೆ ಬಂದ್ವಿ ನೋಡಿ. ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಹಾಗೆ ಮನೆ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಸನಿ ಕೂಡ ತುಂಬಾ ಅಂದರೆ ತುಂಬಾನೇ ಹಠ ಮಾಡ್ತಿದ್ದಾನೆ, ತುಂಬಾನೇ ಸೊರ್ಗೋಗ್ಬಿಟ್ಟಿದ್ದಾನೆ. ಹೀಗೆ ಒಂದೂರ್ಲಿಂದ ಒಂದೂರ್ಗೆ ಹೋದ್ರೆ ನೀರು ಚೇಂಜ್ ಆದರೆ ಮಕ್ಕಳು ಕೂಡ ಇದೇ ಥರನೇ ಹಠ ಮಾಡ್ತಾರೆ ಅಲ್ವಾ. ಸನಿ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ತಾನೆ, ಸ್ವಲ್ಪ ಹೊತ್ತು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡಿ. ಹಾಗಾಗಿ ಅವನಿಗೋಸ್ಕರ ಹಾಗೆ ಬರ್ತಾ ಟಾಯ್ಸ್ ತೊಗೊಂಡು ಬಂದ್ವಿ, ಸ್ವಲ್ಪ ಸಮಾಧಾನ ಆಗಲಿ ಅಂದ್ಬಿಟ್ಟು. ಹಾಗಾಗಿ ಸನ್ನಿ ಟಾಯ್ ಅವನು ಇಷ್ಟಪಟ್ಟು ಮಾಡಿದ್ದೆ. ತುಂಬಕ್ಕೆ ನೋಡಿದ್ದಾರೆ ಕೊಟ್ಟಿರೋಕ್ಕೆ. ಓಪನ್. ಏನ್ ರಜ ಅದ? ಏನದು ಇದಿಲ್ಲ? ಅಮ್ಮ ಕಾಣ್ಬೇಕಂದ್ರೆ ಕೂಚು ಕುಂದು ಬಾರಿಸ್ಬೇಕು. ಹ್ಯಾಪಿ ನಿಧಾನಕ್ಕೆ ಬಾರ್ಸ. ಹಾಗೆ ನೆಕ್ಸ್ಟ್ ಆನ್ಲೈನಲ್ಲಿ ಕರ್ಟನ್ ಕೂಡ ನಾನು ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಹಾಗಾಗಿ ಅದನ್ನು ಕೂಡ ಹ್ಯಾಂಗ್ ಮಾಡ್ತಾ ಇದ್ದೆ ನೋಡಿ. ನಾನು ಈ ಥರ ಸ್ಪ್ರಿಂಗ್ ವಯರ್ನ ತರಿಸಿದ್ದೆ, ಅದನ್ನು ಅದ್ರ ಸಪೋರ್ಟಿಂದ ನಾನು ಕರ್ಟನ್ನ ಹ್ಯಾಂಗ್ ಮಾಡ್ತಾ ಇದ್ದೀನಿ ನೋಡಿ. ಫೈನಲ್ ಲುಕ್ನ ನಾನು ಹೋಮ್ ಟೂರ್ ಮಾಡಿದಾಗ ತೋರಿಸ್ತೀನಿ ಅದನ್ನು. ಇವಾಗ ನಾನು ಜಸ್ಟ್ ಹಾಕ್ತಿರೋದನ್ನು ತೋರಿಸ್ತಿದ್ದೀನಿ. ನಾನು ಸೂಟ್ ಆದರೆ ಇಟ್ಕೊತೀನಿ, ಇಲ್ಲಾಂದರೆ ರಿಮೂವ್ ಮಾಡಿಬಿಡ್ತೀನಿ ನೋಡಿ. ನನಗೇನೋ ಸೂಟ್ ಅನ್ನಿಸ್ತಾ ಇತ್ತು, ನೋಡೋಣ ಫೈನಲ್ ಆಗಿ ಅಂದ್ಬಿಟ್ಟು ಅದನ್ನು ಹ್ಯಾಂಗ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಏನಕ್ಕೆ ಕರ್ಟನ್ ಹಾಕ್ತಿದ್ದೀನಿ ಅಂದರೆ ಸ್ವಲ್ಪ ಬೆಳಕು ಜಾಸ್ತಿ ನಮ್ಮ ಮನೇಲಿ, ಹಾಗಾಗ್ಬಿಟ್ಟು ಅದನ್ನು ಸ್ವಲ್ಪ ಕ್ಯಾಮ್ರಾದಿಂದ ಅವಾಯ್ಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಈ ಥರ ಹಾಕಿದ್ದೀನಿ ನೋಡಿ. ಯಾಕಂದರೆ ಬೆಳಕು ಚೆನ್ನಾಗಿ ಬಂದರೆ ನಮಗೂ ಇಷ್ಟನೇ, ಬಟ್ ಕ್ಯಾಮ್ರಾಕ್ಕೆ ತುಂಬಾ ಅಂದರೆ ತುಂಬಾ ಹಾರ್ಶ್ ಆಗಿ ಬೆಳಕು ಬರುತ್ತೆ. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತೇಳಿ ಕರ್ಟನ್ಸ್ನ ಹಾಕಿದ್ದೀನಿ. ಇನ್ನು ಬರ್ತಾನೆ ಹಾಗೆ ತರಕಾರಿನೂ ತೊಗೊಂಡು ಬಂದಿದ್ದೀನಿ ನಾನು. 15 days ಹೋಗಿರೋದ್ರಿಂದ ಎಲ್ಲನೂ ಖಾಲಿ ಮಾಡಿಟ್ಟು ಹೋಗ್ಬಿಟ್ಟಿದ್ನಲ್ವಾ, ಹಾಗಾಗಿ ಎಲ್ಲನೂ ತೊಳೆದಿಟ್ಕೊಂಡಿದ್ದೀನಿ ನೋಡಿ. ಅದ್ರ ಬಾಕ್ಸಿಗೆ ಅದನ್ನು ನೀಟಾಗಿ ಹಾಕಿ ಇಡ್ತಾ ಇದ್ದೀನಿ. ಫುಲ್ ಗ್ಯಾಸಿನ ಕಟ್ಟಿ ತುಂಬ ತರಕಾರಿನ ಇಟ್ಕೊಂಡು ಬಿಟ್ಟಿದ್ದೀನಿ. ಒಂದು ವಾರಕ್ಕಾಗಷ್ಟು ತೊಗೊಂಡು ಬಂದುಬಿಟ್ಟಿದ್ದೆ. ಏನಂದರೂ ಏನೂ ಇರಲಿಲ್ಲ ಮನೆಯಲ್ಲಿ, ಎಲ್ಲನೂ ತರಬೇಕಾಗಿತ್ತು, ಹಂಗಾಗಿ ಎಲ್ಲನೂ ತೊಗೊಂಡು ಬಂದುಬಿಟ್ಟಿದ್ದೀನಿ ನೋಡಿ. ನೀವು ಕೂಡ ಇದೇ ಥರನೇ ಊರಿಗೆ ಹೋಗೋ ಟೈಮಿಗೆ ಎಲ್ಲನೂ ಖಾಲಿ ಮಾಡಿ ನೆಕ್ಸ್ಟ್ ಬಂದಮೇಲೆ ಎಲ್ಲನೂ ತರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಹೆಣ್ಮಕ್ಳು ಹಾಗೆ ಅಲ್ವಾ, ಹೋಗೋ ಟೈಮಿಗೆ ಯಾವುದೂ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಖಾಲಿ ಮಾಡಿ ಇಟ್ಟು ಹೋಗ್ಬಿಡ್ತಾರೆ. ನೆಕ್ಸ್ಟು ಮತ್ತೆ ಊರಿಂದ ಬರುವಾಗ ಕಂಟಿನ್ಯೂ ಕಾಮನ್ ಆಗಿ ಎಲ್ಲ ತರಕಾರಿನ ತೊಗೊಂಡು ಬರ್ತಾರಲ್ವ, ನಾನು ಕೂಡ ಅದೇ ಥರನೇ ಮಾಡಿದ್ದೀನಿ ನೋಡಿ. ಒಂದೊಂದಾಗಿ ನೀಟಾಗಿ ಎಲ್ಲನೂ ಎತ್ತಿಡ್ತಾ ಇದ್ದೀನಿ. ಇನ್ನೇನಪ್ಪ ಅಂದರೆ ಬಂದ ತಕ್ಷಣವೇ ನನಗೆ ಒಂದು ದೊಡ್ಡ ಕೆಲಸ ಅಂದರೆ ಗ್ಯಾಸಿನ ಕಟ್ಟೆ ನೀಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿತ್ತು ನನಗೆ. ನಾನು ಗುರುವಾರ ಏನು ಬಂದಲ್ವಾ, ಬಂದ ತಕ್ಷಣವೇ ನಾನು ಅದನ್ನೇ ಮಾಡ್ಕೊಂಡಿರೋದು. ಯಾಕಂದರೆ ಚಿಕ್ಕ ಪುಟ್ಟ ಕಾಕ್ರೋಚ್ ಅದು ಆಗಲಿ ಏನಾದರೂ ಹುಳು ಆಗಲಿ ಬಂದಿರ್ಬೇಕು ಅಂತೇಳಿಬಿಟ್ಟು ನಾನು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಟ್ಟಿದ್ದೆ ನಾನು. ಅದೇ ಬರ್ತಾನೆ ಹಣ್ಣು ಕೂಡ ತಗೊಂಡು ಬಂದಿದ್ನಲ್ವ, ಅದನ್ನು ಕೂಡ ಎತ್ತಿ ಇಡ್ತಾ ಇದ್ದೆ ನೋಡಿ. ಎಲ್ಲನೂ ಇದೇ ಥರನೇ ಇಟ್ಕೊಂಡು ನೀಟಾಗಿ ಎತ್ತಿಟ್ಕೊಂಡು ಬಿಡ್ತಾ ಇದ್ದೀನಿ ನೋಡಿ. ಎಲ್ಲನೂ ಗ್ಯಾಸಿನ ಕಟ್ಟೆ ಮೇಲೆ ಒಂದೊಂದಾಗಿ ಇಟ್ಕೊಂಡು ಬಿಟ್ಟಿದ್ದೆ. ಏನು ಮಾಡೋದು, ತುಂಬ ಅಂದರೆ ತುಂಬ ಐಟಮ್ ತೊಗೊಂಡು ಬಂದುಬಿಟ್ಟಿದ್ನಲ್ವ, ಪ್ಲೇಸೇ ಇರಲಿಲ್ಲ. ಹಾಗಾಗಿ ಎಲ್ಲನೂ ಇಟ್ಟು ಯಾವ ಥರ ಇಟ್ಟಿದ್ದೀನಿ ಅದೇ ಥರನೇ ತೋರಿಸ್ತಿದ್ದೀನಿ ನಿಮಗೆ. ಯಾವುದೇ ರೀತಿ ಎಡಿಟಿಂಗು ಅದು ಏನೂ ಮಾಡಿಲ್ಲ ನಾನು. ಎಲ್ಲನೂ ಕರಿಬೇವು ಅದು ಎಲ್ಲನೂ ಬಿಡಿಸ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಕರಿಬೇವು ಜಾಸ್ತಿನೇ ಬಂದುಬಿಟ್ಟಿತ್ತು, ಅದಕ್ಕೆ ಅರ್ಧ ಎತ್ತಿಟ್ಬಿಟ್ಟು ನಾಳೆ ಊರಿಗೆ ಕಳಿಸ್ತಿದ್ದೀನಿ ಅತ್ತೆಗಂತ ಹೇಳ್ಬಿಟ್ಟು ಇನ್ನು ಅರ್ಧನ ನಾನು ಸೋಸ್ಕೊಂಡು ಇಟ್ಕೊಂಡೆ ನೋಡಿ. ನೆಕ್ಸ್ಟ್ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಏನಿದ್ವಲ್ಲ ಅದನ್ನು ಬಿಡಿಸ್ಕೊತಾ ಇದ್ದೆ. ಸನಿ ಅಂದರೆ ಒಂದೇ ಸೌನ್ ಆಟನೇ ನೋಡಿ. ಏನು ಮಾಡಿದ್ರೂ ಅವನು ಇದೇ ಥರನೇ ಮಾಡ್ತಾ ಇದ್ದಾನೆ ಒಂದು ವಾರದಿಂದ. ಹಾಗೆ ಸ್ವಲ್ಪ ನೀನು ಬಂದುಬಿಡಮ್ಮ ಅಲ್ಲೇ ಇರೋಣ ಅಂತೇಳಿ ಹಠ ಮಾಡ್ತಾ ಇದ್ದ.
ಹಾಗೆ ಪರವಾಗಿಲ್ಲ, ಅವನು ಅದೇ ಥರ ಹಠ ಮಾಡಿದರೆ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡಬೇಕಲ್ವಾ. ಹಾಗಾಗಿ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿಸಿ ಬಂದಿದ್ದೆ, ಆದರೂ ಕೂಡ ಅಳ್ತಾ ಇದ್ದ. ಹಾಗೆ ಏನೋ ಹೇಳ್ತಾ ಅವನ ಜೊತೆನೇ ಮಾತಾಡ್ತಾ ಕೆಲಸ ಮಾಡ್ತಿದ್ದೀನಿ ನೋಡಿ. ಮಕ್ಕಳಿಗೆ ಆರಾಮಿಲ್ಲ ಅಂದರೆ ನಮ್ಮ ತಾಯ್ದರಿಗೆ ಅರ್ಧ ಆರಾಮ್ ತಪ್ಪಿದಾಗೆ ನೋಡಿ. ನನಗಂತೂ ಒಂದು 15 ಡೇಸ್ಲಿಂದ ಹಾಗೆ ಆಗಿಬಿಟ್ಟಿದೆ. ಈ ಕಡೆ ಯಾವುದೇ ರೀತಿ ಲಾಗ್ ಅಪ್ಲೋಡ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಈ ಕಡೆ ಸನಿಗೂ ಕೂಡ ಹುಷಾರು ತಪ್ಪಿಬಿಟ್ಟಿತ್ತು. ಹಾಗಾಗಿ ನನಗೆ ಆ್ಯಕ್ಟಿವ್ ಅನ್ನೋದೇ ಇರಲಿಲ್ಲ. ನಾರ್ಮಲ್ ಆಗಿ ನಾನು ಲಾಗ್ ಮಾಡ್ಕೊತ ನಾನೇ ಚೆನ್ನಾಗಿರ್ತಾ ಇದ್ದೆ. ಊರಿಗೆ ಹೋಗಿರೋದ್ರಿಂದ ನಾನು ಕೂಡ ಲಾಗ್ ಮಾಡಿದೆ. ಸನಿಗೂ ಹುಷಾರು ತಪ್ಪಿತ್ತಲ್ವ, ನಾನೇ ಒಂಥರ ಡಲ್ ಆಗಿಬಿಟ್ಟಿದ್ದೆ ನೋಡಿ. ಪರವಾಗಿಲ್ಲ, ಇವತ್ತಿನಿಂದ ಮತ್ತೆ ರಿಟರ್ನ್ ಕಮ್ ಬ್ಯಾಕ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನೋಡಿ. ಇನ್ನು ರಾತ್ರಿ ಊಟಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವತ್ತು ರಾತ್ರಿ ಊಟ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಹಾಗೆ ಏನಪ್ಪ ಅಂದರೆ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ ರೆಸಿಪಿನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಯಾವ ಥರ ಮಾಡೋದಂತೇಳಿ ನಾನು ನಿಮ್ಮ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ಬಟ್ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ನಿಮಗೂ ಕೂಡ ಯಾವ ಥರ ಮಾಡ್ಬೇಕಂತೇಳಿ ಗೊತ್ತಾಗುತ್ತೆ ನೋಡಿ. ನಾನು ಬೇಬಿ ಕಾರ್ನ್ ಗ್ರೇವಿ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇಷ್ಟೊಂದು ಟೇಸ್ಟಿಯಾಗಿ ಬರುತ್ತಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ತುಂಬಾ ಚೆನ್ನಾಗಿ ಬಂದಿದ್ದಕ್ಕೆ ಅಂತಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಬೇಬಿ ಕಾರ್ನ್ ಮಂಚೂರಿ ಏನಿರುತ್ತಲ್ವ, ಅದನ್ನು ನೀಟಾಗಿ ಬೆಂಡೆಕಾಯಿನ ಕೊಯ್ತೀವಲ್ವ, ಅದೇ ಥರನೇ ಹೆರ್ಚ್ಕೋಬೇಕಾಗುತ್ತೆ ನೋಡಿ. ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಕ್ವಾಂಟಿಟಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹೆರ್ಚ್ಕೋಬೋದು. ನಾನಿಲ್ಲಿ ಒಂದು 5 ಹೆರ್ಚ್ಕೊಂಡಿದ್ದೆ ನೋಡಿ. ಏನಪ್ಪ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಮೊದಲು ಏನು ಬೇಬಿ ಕಾರ್ನ್ ಇರುತ್ತಲ್ವ, ಅದನ್ನು ನಾನು ಬೆಂಡೆಕಾಯಿ ಶೇಪಲ್ಲಿ ಕಟ್ ಮಾಡಿ ಇರ್ಬೇಕಂತ ಹೇಳಿದ್ನಲ್ವ, ಅದನ್ನು ಈ ಥರ ಎಣ್ಣೆಲ್ಲೇ ಹಾಕಿ ಚೆನ್ನಾಗಿ ಸ್ಮೆಲ್ ಬರೋ ತನಕ ಫ್ರೈ ಮಾಡಿ ನೋಡಿ. ಅದು ಸೇಮ್ ನಾವು ಬೆಂಡೆಕಾಯಿನ ಏನು ಫ್ರೈ ಮಾಡ್ತೀವಲ್ವ, ಲಾಸ್ಟ್ ಮೂಮೆಂಟಲ್ಲಿ ಏನು ಸ್ಮೆಲ್ ಬರುತ್ತಲ್ವ ಅದೇ ಸೇಮ್ ಸ್ಮೆಲ್ ಬರುತ್ತೆ. ಸಖತ್ತಾಗಿ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬರೋವರೆಗೂ ಆ್ಯಂಡ್ ಬೇಬಿ ಕಾರ್ನ್ ಏನಿರುತ್ತಲ್ವ ಅದು ಕಲರ್ ಕನ್ವರ್ಟ್ ಆಗೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಹುರ್ಕೋರಿ. ನೋಡ್ತಿರ್ಬೋದು ನಾನಿಲ್ಲಿ ಹುರಿತಾ ಇದ್ದೀನಿ ಈ ಥರ. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಬೇಕಾದರೆ ನೀವು ಇದನ್ನು ಮೊಸರು ಜೊತೆಗೆ ಮ್ಯಾಗ್ನೇಟ್ ಮಾಡಿ ಒಂದು ಸ್ವಲ್ಪ ಎತ್ತಿ ಇಡ್ಬೋದು, ಒಂದು ಸ್ವಲ್ಪ ಹೊತ್ತು ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನು ಆ ಥರ ಏನು ಮಾಡಿರಲಿಲ್ಲ. ನೋಡ್ತಿರ್ಬೋದು ಇಲ್ಲಿ ನೀಟಾಗಿ ನಾನು ಹುರ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ನೀಟಾಗಿ ಹುರಿಬೇಕಾಗುತ್ತೆ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಹಸ್ಬೆಂಡಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂದ ಅಂತಲೇ ಹೇಳ್ಬೋದು. ಅನ್ನದ ಜೊತೆಯಲ್ಲಿ, ಚಪಾತಿ ಜೊತೆಯಲ್ಲಿ ಆ್ಯಂಡ್ ದೋಸೆ ಜೊತೆಯಲ್ಲಿ, ಆಮೇಲೆ ರೋಟಿ ಜೊತೆಯಲ್ಲಿ ಎಲ್ಲದರಲ್ಲೂ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿಕೊಂಡು ತಿಂದು ಯಾವ ಥರ ಬರುತ್ತೆ ಅಂತೇಳಿ ನನಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಆಯಿತಾ. ನೋಡ್ತಿರ್ಬೋದು ಇದು ಕಂದು ಬಣ್ಣಕ್ಕೆ ಕನ್ವರ್ಟ್ ಆಗ್ತಾ ಇದೆ ನೋಡಿ. ಇದು ನಾನು ಮುಂಚೆ ಈ ಥರ ಮಾಡುವಾಗ ಇದು ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತೇಳಿ ಡೌಟಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ತುಂಬಾ ಚೆನ್ನಾಗಿ ಬಂತಂತಲೇ ಹೇಳ್ಬೋದು ನೋಡಿ. ನಾನು ಚೆನ್ನಾಗಿ ಬಂದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದು. ನಾನು ಆಮೇಲೆ ಚೆನ್ನಾಗಿ ಬಂದಿರಲಿಲ್ಲ ಅಂದರೆ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ವಾ, ಹಾಗಾಗಿ ನೋಡ್ತಿರ್ಬೋದು ಎಲ್ಲನೂ ನೀಟಾಗಿ ಫ್ರೈ ಆಗಿದೆ ಇದು. ನೆಕ್ಸ್ಟ್ ಇದನ್ನು ಸೈಡಿಗೆ ಎತ್ಬಿಟ್ಟು ಅದೇ ಬಾಣಲಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ, ನೆಕ್ಸ್ಟು ಒಂದು ಈರುಳ್ಳಿನ ಅರ್ಧಂಬರ್ಧ ಕಟ್ ಮಾಡಿ ಈ ಥರ ಕಟ್ ಮಾಡಿದ್ದನ್ನ ಸೇರಿಸ್ಕೋಬೇಕು ನೋಡಿ. ಅದು ಕೂಡ ಕೆಂಪಗಾಗೋ ತನಕ ಅದನ್ನು ಹುರ್ಕೋಬೇಕಾಗುತ್ತೆ. ಸೇಮ್ ಏನು ನಾವು ಪನ್ನೀರ್ ಗ್ರೇವಿ ಮಾಡ್ತೀವಲ್ವ ಅದೇ ಮೆಥಡಲ್ಲೇ ಮಾಡಬೇಕು. ಏನಕ್ಕೆ ಚೇಂಜಸ್ ಏನಿಲ್ಲ. ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಒಂಚೂರು ಚೇಂಜಸ್ ಇದೆ ಅಷ್ಟೇ. ಅದು ಬಿಟ್ಟರೆ ಸೇಮ್ ಟು ಸೇಮ್. ನೋಡ್ತಿರ್ಬೋದು ಇದನ್ನು ನಾನು ಈ ಥರ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಟೊಮೊಟೊನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ.
ಇದು ಈರುಳ್ಳಿನ ಆ್ಯಂಡ್ ಟೊಮೊಟೊನ ಚೆನ್ನಾಗಿ ಕೆಂಪಗಾಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ, ನೋಡ್ತಿರ್ಬೋದು. ಅದಕ್ಕೆ ಇವಾಗೆ ನೀವು ಉಪ್ಪು ಬೇಕಾದ್ರೆ ಆ್ಯಡ್ ಮಾಡ್ತಿರ್ಬೋದು, ನೀವು ಆಮೇಲೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನೋಡಿ. ತುಂಬ ದಿನನೇ ಆದಮೇಲೆ ಅಡುಗೆ ಮಾಡ್ತಾ ಇದ್ದೀನಿ. ಚಿಕ್ಕ ಪುಟ್ಟ ಅಡುಗೆ ಊರಲ್ಲಿ ಮಾಡ್ತಿದ್ದೆ ನಾನು, ಯಾವುದಾದ್ರೂ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ ನೋಡಿ. ಹಾಗೆ ಸನ್ನಿಗೆ ಹುಷಾರು ತಪ್ತಾ ಇದ್ನಲ್ವ, ಹಂಗಾಗಿ ಸ್ವಲ್ಪ ಅಡುಗೆ ಕಡಿಮೆನೇ ನಾನು ಮಾಡಿರೋದು. ನೋಡ್ತಿರ್ಬೋದು ಇವಾಗ ಎಲ್ಲನೂ ಫ್ರೈ ಆಗಿಬಿಟ್ಟಿದೆ. ಇದು ಈ ಥರ ಟೊಮೊಟೊ ಆ್ಯಂಡ್ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಇವಾಗ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಆಮೇಲೆ ಬೇಕಾದರೂ ಆ್ಯಡ್ ಮಾಡ್ಬೋದು. ನಾನು ಇವಾಗೆ ಚೆನ್ನಾಗಿ ಫ್ರೈ ಆಗಿಬಿಡ್ಲಿ ಅನ್ನೋ ರೀಸನ್ಗೆ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ನೀವು ಬೇಕಾದರೆ ನಿಮ್ಮ ಚಾಯ್ಸಿಂಗು. ನೆಕ್ಸ್ಟ್ ನಾವು ಆಮೇಲೆ ಉಪ್ಪು ಬೇಕಾದರೆ ಆ್ಯಡ್ ಮಾಡ್ತೀವಿ ಅನ್ನೋರಾದರೆ ಆಮೇಲೆ ಆ್ಯಡ್ ಮಾಡ್ಕೋಬೋದು. ಏನು ಇವಾಗೆ ನಾವು ಅಡುಗೆ ಸ್ಟಾರ್ಟಿಂಗಲ್ಲೇ ಉಪ್ಪು ಆ್ಯಡ್ ಮಾಡಿಬಿಟ್ರೆ ನಮಗೆ ಒಂದು ಬೆನಿಫಿಟ್ ಏನಂದರೆ, ಏನು ನಾವು ತರಕಾರಿ ಹಾಕಿರ್ತೀವಲ್ವ ಅವು ಬೇಗನೆ ಬೆಂದೋಗ್ಬಿಡುತ್ತೆ ಅನ್ನೋ ರೀಸನ್ಗೆ ನಾವು ಉಪ್ಪು ಮುಂಚೆನೇ ಆ್ಯಡ್ ಮಾಡ್ಕೊತೀನಿ ನಾನು ಅಷ್ಟೇ. ಬೇಗನೆ ಬೆಂದೋಗ್ಬಿಡುತ್ತೆ ಉಪ್ಪಿಗೆ ಅಂದ್ಬಿಟ್ಟು. ಇವಾಗ ಇದು ಆಲ್ರೆಡಿ ನೀಟಾಗಿ ರೆಡಿ ಆಗೋಗಿದೆ ನೋಡಿ. ಇದನ್ನು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಟ್ಬಿಡ್ಬೇಕು, ಒಂದು 10 ಮಿನಿಟ್ಸ್ ಎಲ್ಲ. ಇವಾಗ 10 ಮಿನಿಟ್ಸ್ ಆಗಿದೆ, ಇದು ನೀಟಾಗಿ ಆರೋಗಿದೆ ನೋಡಿ. ಇದನ್ನು ಒಂದು ಜಾರ್ಗೆ ಹಾಕಿ ನಾರ್ಮಲ್ ಆಗಿ ಗ್ರೈಂಡ್ರ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ. ನೋಡ್ತಿರ್ಬೋದು ಇಲ್ಲಿ ನಾನು ಎಲ್ಲನೂ ಹಾಕಿ ರುಬ್ಬೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಆಲ್ರೆಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ನೋಡಿ. ನೆಕ್ಸ್ಟ್ ಅದೇ ಬಾಣಲಿಗೆ ನೆಕ್ಸ್ಟ್ ಒಂದು 2 ಸ್ಪೂನು ಆಯಿಲ್ ಹಾಕಿ 1 ಸ್ಪೂನ್ ಆಗಷ್ಟು ಬೆಣ್ಣೆನ ಹಾಕ್ಕೋಬೇಕಾಗುತ್ತೆ ನೋಡಿ. ಬೆಣ್ಣೆ ಕರಗಿದ ನಂತರ ಸ್ಮೂತಾಗಿ ಬೆಣ್ಣೆನ ನೈಸಾಗಿ ಕರಗಿಸ್ಬೇಕಾಗುತ್ತೆ ನೋಡಿ. ಅದು ಎಣ್ಣೆಯಲ್ಲಿ ಮಿಂಗಲ್ ಆದಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ, ಜೀರಿಗೆ ಆ್ಯಂಡ್ ಒಂದು ಏಲಕ್ಕಿನ ಹಾಕಿ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ನೆಕ್ಸ್ಟ್ ಸಣ್ಣದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೂಡ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ. ನೋಡ್ತಿರ್ಬೋದು ನಾನು ಇಲ್ಲಿ ನೀಟಾಗಿ ಎಲ್ಲನೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಈರುಳ್ಳಿ ಸ್ಮೆಲ್ ಕೂಡ ಇರೋದಿಲ್ಲ ಆ್ಯಂಡ್ ಗಮ್ ಅಂತ ಪರಿಮಳ ಬರ್ತಾ ಇರುತ್ತೆ. ಆ್ಯಂಡ್ ಚಕ್ಕೆ ಮತ್ತು ಲವಂಗ, ಏಲಕ್ಕಿ ಏನು ಹಾಕಿರ್ತೀವಲ್ವ ಅದು ಕೂಡ ಸ್ಮೆಲ್ ಗಮ್ ಅಂತ ಬರ್ತಾ ಇರುತ್ತೆ ನೋಡಿ. ನೀವು ಕೂಡ ಇದನ್ನು ಅಡುಗೆನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಆಲ್ರೆಡಿ ತುಂಬಾ ಗಮ್ ಅಂತ ಸ್ಮೆಲ್ ಬರ್ತಾ ಇತ್ತು. ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ, ನಾವು ಏನು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ಬೇಕು ನೋಡಿ. ಅದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ, ಸ್ಟೋರೇಜ್ ಪ್ರಾಬ್ಲಮಿಂದ ಅದು ವಿಡಿಯೋ ಕೂಡ ಸ್ಕಿಪ್ ಆಗಿ ಹೋಗಿದೆ. ಪರವಾಗಿಲ್ಲ, ನಿಮಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು ಕಂಟಿನ್ಯೂವೇಷನ್ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಒಂದು ಸ್ಪೂನಲ್ಲಿ ಮತ್ತೆ ಒಂದು ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ, ಬಟರ್ನ. ನೆಕ್ಸ್ಟ್ ನಾನೇನು ಅದನ್ನು ಹುರಿದಿಟ್ಕೊಂಡಿದ್ನಲ್ವ ಬೇಬಿ ಕಾರ್ನ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ. ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಆಲ್ರೆಡಿ ಗ್ರೇವಿ ಒಂದು ಸ್ವಲ್ಪ ಗಟ್ಟಿಗೆ ಬಂದ ತಕ್ಷಣವೇ ಆಫ್ ಮಾಡ್ಕೊಂಡು ಬಿಡಬೇಕು ನೋಡಿ. ಇನ್ನು ಇಲ್ಲಿ ಗ್ರೇವಿ ಇನ್ನು ತಿನ್ನಾಗಿದೆ, ಅದು ಸ್ವಲ್ಪ ತಿಕ್ಕಾದ್ಮೇಲೆ ಏನು ಮಾಡಬೇಕಂದ್ರೆ ಆಫ್ ಮಾಡ್ಕೊಂಡು ಬಿಟ್ಟರೆ ನಿಮ್ಮದು ಬೇಬಿ ಕಾರ್ನ್ ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ. ಇದಕ್ಕೆ ನೀವು ಕರಿಬೇವು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಕರಿಬೇವು ಕೂಡ ಸ್ಕಿಪ್ ಮಾಡಿಬಿಟ್ಟಿದ್ದೆ, ಅದನ್ನು ಆಮೇಲೆ ಕೂಡ ನಾನು ಹಾಕ್ಕೊಂಡೆ. ನೆಕ್ಸ್ಟ್ ಆಮೇಲೆ ಹಾಕೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಆಮೇಲೆ ಆ್ಯಡ್ ಮಾಡಿದ್ದೀನಿ ಅದನ್ನು ನಾನು. ನೋಡ್ತಿರ್ಬೋದು ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬೇಯಕ್ಕೆ ಬಿಟ್ಬಿಡಬೇಕು ನೋಡಿ. ನೆಕ್ಸ್ಟ್ ಇವಾಗ ಕೊತ್ತಂಬರಿ, ಟೇಸ್ಟಿಗೆ ತಕ್ಕಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ಗ್ರೇವಿ ಅಂತೂ ತುಂಬ ಸಖತ್ ಟೇಸ್ಟ್ ಆಗಿತ್ತು. ನೀವು ಬೇಕಾದ್ರೆ ಬೇಬಿ ಕಾರ್ನ ಸ್ವಲ್ಪ ಹೊತ್ತು ಇದನ್ನು ಮಾಡಿ ಮೊಸರಲ್ಲಿ ಮ್ಯಾಗ್ನೇಟ್ ಮಾಡಿ ಕೂಡ ಇಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತಂತಲೇ ಹೇಳ್ಬೋದು ನೋಡಿ. ನಾನು ಅದನ್ನೇನು ಮಾಡಿಲ್ಲ, ಹಾಗೆ ಮಾಡಿದ್ದೀನಿ. ಬಟ್ ತುಂಬಾ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಕೂಡ ಡೌಟೇ ಬೇಡ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಪದೇ ಪದೇನೇ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬಾ ಸಖತ್ತಾಗಿ ಬಂದಿತ್ತು.
ಆಲ್ರೆಡಿ ಅಡುಗೆ ಎಲ್ಲ ಆಗೋಗ್ಬಿಟ್ಟಿತ್ತು ನೋಡಿ. ನೀಟಾಗಿ ಒಂದ್ಸಲ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಬೇಬಿ ಕಾರ್ನ್ ಗ್ರೇವಿ ಕೂಡ ಮಾಡಿದ್ನಲ್ವ, ಅದನ್ನು ಒಂದು ಬೌಲಿಗೆ ಸರ್ವ್ ಮಾಡಿ ನೀಟಾಗಿ ಶೂಟ್ ಮಾಡ್ತಾ ಇದ್ದೆ ನೋಡಿ. ತುಂಬಾ ಇಷ್ಟ ಆಗ್ಬಿಟ್ಟಿತ್ತು, ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತಲ್ವ. ಇನ್ನು ಈ ಕಡೆ ಸನಿ ಕೂಡ ಈ ಥರ ಟೆಡ್ಡಿ ಬೇರ್ನ ಹಿಂದ್ಗಡೆ ಇಟ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.